ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ, ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ನಲ್ವಾ, ಊರಿಗೆ ಹೋಗಿದ್ದೆ, ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮ ಹೊಲದ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಅಂತ ಮೊದಲನೇ ಬಾರಿಗೆ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ತೋಟದೆಲ್ಲ ವಿಡಿಯೋ ನಾನು ಶೇರ್ ಮಾಡ್ಕೊಂಡೇ ಇರ್ಲಿಲ್ಲ ಸ್ನೇಹಿತರೆ, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಸ್ನೇಹಿತರೆ ತೆಂಗಿನ ಮರಗಳಿದೆ, ತೆಂಗಿನ ಗಿಡಗಳು, ತೆಂಗಿನ ಮರ. ಇನ್ ಮುಂದಕ್ಕೆ ಅಡಿಕೆ ಗಿಡನೂ ಇಡ್ತಾ ಇದ್ದಾರೆ ಸ್ನೇಹಿತರೆ, ಹಾಗಾಗಿ ಅಡಿಕೆ ತೋಟನೂ ಆಗುತ್ತೆ ಇನ್ ಮುಂದಕ್ಕೆ. ಹಾಗೇನೆ ಇನ್ನೊಂದೇನಂದ್ರೆ, ಈ ಆಸ್ತಿನ ನಮ್ಮತ್ತೆ ನಮ್ಮ ಸಂಪಾದನೆ ಮಾಡಿರುವಂತದ್ದು ಸ್ನೇಹಿತರೆ. ಅವರು ಸ್ವತಃ ದುಡ್ದು ಸಂಪಾದನೆ ಮಾಡಿರುವಂತದ್ದು. ಇದರಲ್ಲಿ ಎಲ್ಲಾ ಮಕ್ಳಿಗೂ ಪಾಲಿದೆ ಸ್ನೇಹಿತರೆ. 5 ಜನ ಮಕ್ಳಿಗೆ, 3 ಜನ ಗಂಡು ಮಕ್ಳಿಗೆ, 2 ಹೆಣ್ಮಕ್ಳಿಗೆ, 5 ಜನಕ್ಕೂ ನಮ್ಮ ಅಮ್ಮ ಹಂಚುತ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ರಿಗೂ ಅಡಿಕೆ ಗಿಡ ಎಲ್ಲ ಇಟ್ಟು ಕೊಡ್ಬೇಕನ್ನುವಂಥದ್ದು. ಹಾಗಾಗಿ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ತವ್ರ ಮನೆಯಲ್ಲೇನೆ ತಗೊಂಡಿರುವಂತ ಆಸ್ತಿ. ಅಂದ್ರೆ ಈಗ ನಮ್ಮ ಯಜಮಾನ್ರ ತಂಗಿ ನಮ್ಮ ಅಕ್ಕ ಕೊಟ್ಟಿದ್ರಲ್ವ, ಅಲ್ಲೇನೆ ಅವ್ರ ಮನೆ ಹತ್ರನೇ ಮುಂದೆ ಇರುವಂತದ್ದು ಅವ್ರ ತೋಟ. ಅದ್ರ ಪಕ್ಕಕ್ಕೆ ಕೆಳಗಡೆ ಹೋದ್ರೆ ನಾವು ಇದು ಬರುತ್ತೆ ಸ್ನೇಹಿತರೆ. ನಮ್ಮದು ಅಂತ ಹೇಳ್ತೀನಿ ಸ್ನೇಹಿತರೆ, ನಂದು ಅಂತ ಹೇಳ್ಕೊಳ್ಳೋದಿಕ್ಕೆ ಆಗಲ್ಲ, ನಮ್ಮದು ಅಂತ ಹೇಳ್ಬೋದು. ಹಾಗಂತ ಹೇಳಿದ್ರು ಪರವಾಗಿಲ್ಲ, ನಡೆಯುತ್ತೆ. ಹಾಗಾಗಿ ನಂತರ ಇಲ್ಲಿ ನೋಡಿ ಎಲ್ಲ ಎಷ್ಟು ಚಂದ ಕಾಣಿಸ್ತಾ ಇದೆ. ಎಲ್ಲ ಅಡಿಕೆ ಗಿಡ ಇಡೋದಕ್ಕೆಲ್ಲ ತಯಾರಿ ಮಾಡಿದಾರಲ್ವ ಸ್ನೇಹಿತರೆ. ಹಾಗಾಗಿ ಈಗ ಬೇಸಿಗೆಯಲ್ಲಿ ಒಂದ್ ಗಿಡ ಇಟ್ಬಿಟ್ಟು ಮೊದ್ಲು ಮಾಡಿದ್ದಾರೆ. ನೆಕ್ಸ್ಟ್ ಇಡ್ಬೇಕಾಗಿತ್ತು, ಬಿಸಿಲು ಜಾಸ್ತಿ ಇದ್ದಿದ್ರಿಂದ, ಹೆಚ್ಚಿಗೆ ಬಿಸಿಲಿತ್ತಲ್ಲ, ಹಾಗಾಗಿ ಇಟ್ಟಿಲ್ಲ. ಮತ್ತೆ ಇದು ಏನಂದ್ರೆ, ವಾಣಿ ವಿಲಾಸ ಸಾಗರದ ನೀರೆಲ್ಲ ಬಿಡ್ತಾರೆ ಪ್ರತಿ ವರ್ಷ. ಎರಡು ಸಲ ನೀರ್ ಬಿಡ್ತಾರೆ ಸ್ನೇಹಿತರೆ ಬೇಸಿಗೆಯಲ್ಲಿ. ಯಾಕಂದ್ರೆ ತೆಂಗಿನ ತೋಟಗಳಿಗೆಲ್ಲ ನೀರ್ ಹಾಕ್ಬೇಕು ಅನ್ನೋದಕ್ಕೋಸ್ಕರ. ಹಾಗಾಗಿ ನಂತರ ಇಲ್ಲಿ ಎಲ್ಲ ಗಿಡಗಳು, ಮರಗಳು ತುಂಬಾ ಇದ್ವು ಸ್ನೇಹಿತರೆ. ಇದ್ರಲ್ಲೆಲ್ಲ ಕರ್ಬೇವಿನ ಗಿಡಗಳಂತೂ ಎಷ್ಟೊಂದು ಇದ್ವು ಅಂದ್ರೆ ಅಷ್ಟಿದ್ವು. ಹಾಗೇನೆ ಸೀತಾಫಲ ಇದೆ, ಮತ್ತೆ ರಾಮಫಲ ಬರುತ್ತಲ್ವಾ, ಅದು ಇದೆ ಸ್ನೇಹಿತರೆ. ಇದು ಚಿಕ್ಕದಿತ್ತು ಗಿಡ ಸ್ಟಾರ್ಟಿಂಗ್, ಸ್ವಲ್ಪ ನಮ್ಮವೆಲ್ಲ ಇದಾವಲ್ವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು. ಈಗ ಎಷ್ಟು ದೊಡ್ಡದಾಗಿದೆ ನೋಡಿದ್ ನನ್ಗೆ ಒಂಥರ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಗಿಡದಲ್ಲೇ ಹಣ್ಣುಗಳು ಅಷ್ಟು ಚೆನ್ನಾಗ್ ಹಣ್ಣಾಗಿದೆ ಸ್ನೇಹಿತರೆ. ಇನ್ನ ಎಲ್ಲ ಕಿತ್ತಿರ್ಲಿಲ್ಲ, ಮಾವಿನಕಾಯಿಗಳೆಲ್ಲ ಬಂದ್ಬಿಟ್ಟು ಸ್ವಲ್ಪ ತೆಗ್ದಿರಷ್ಟೇನೆ. ಮೇಲ್ಗಡೆ ಇರೋದು ಎಲ್ಲ ಮರ ಹತ್ಬೇಕು, ತೆಗಿಬೇಕಲ್ವಾ. ಹಾಗಾಗಿ ನಂತರ ಇಲ್ಲಿ ಅಣ್ಣ ಹಿಂಗ್ ಅಂದಿದ ತಕ್ಷಣನೇ ಬೀಳ್ತಾ ಇದ್ವು. ನಮ್ಮ ಪಾಪ ಬಂದ್ಬಿಟ್ಟು ಎಲ್ಲ ಆರ್ಸಿರ್ತಿದ್ದ. ಹಾಗೇನೆ ನೋಡಿ, ಇವೆಲ್ಲ ಗಿಣಿಗಳು ಎಲ್ಲ ತಿಂದ್ಬಿಟ್ಟು ಹಾಕಿರುವಂತದ್ದು, ಅರ್ಧ ಬರ್ಧ ತಿಂತವೆ, ಹಾಕ್ತವೆ. ಹಾಗೆ ಇನ್ನೊಂದೇನಂದ್ರೆ, ಅವು ಬಂದು ಕುತ್ಕೊಳ್ತಾವಲ್ವಾ, ಹಣ್ಣು ಚೆನ್ನಾಗ್ ಪಾಕ ಆಗಿರುತ್ತಲ್ವ, ಹಣ್ಣು ಆಗಿರುತ್ತಲ್ಲ, ಅದ್ರ ಮೇಲೆ ಕುಂತಿದ ತಕ್ಷಣ ತಪ್ಪನ ಕೆಳಗ್ ಬೀಳ್ತಾ ಇರುತ್ತೆ. ಈ ರೀತಿಯಾಗಿರುತ್ತೆ. ಹಾಗೇನೆ ಅಣ್ಣ ಹೇಳ್ತಾ ಇದ್ರು, ಅಕ್ಕಿ ಪಕ್ಷಿಗಳೆಲ್ಲ ತಿಂದ್ಬಿಟ್ಟು ಉಳಿದಿದ್ದೆ ನಮಗೆ ಅಂತ ಹೇಳಿ. ಹಾಗಾಗಿ ನಾವೇನು ಪ್ರತಿ ವರ್ಷ ಈ ಮರದ್ದೇನು ಹಣ್ಣುಗಳು ಇದು ಮಾಡೋದಿಲ್ಲ, ಯಾಕಂದ್ರೆ ನಮ್ ತವ್ರ ಮನೆ ಕಡೆಯಿಂದ ಹಣ್ಣುಗಳು ಬರ್ತಾ ಇರುತ್ತಲ್ವಾ. ಹಾಗಾಗಿ ಈ ವರ್ಷ ಬಂದ್ಬಿಟ್ಟು ಈ ಮರದನು ಹಣ್ಣು ತಗೊಂಡ್ ಬಂದಿದೀವಿ ಸ್ನೇಹಿತರೆ. ಚೆನ್ನಾಗಿತ್ತು ಹಣ್ಣು ಬಂದ್ಬಿಟ್ಟು. ಅಲ್ಲಿ ಊರಲ್ಲಿ ಇರುತ್ತಲ್ವಾ, ಹಾಗಾಗಿ ಇಲ್ಲಿ ಉಳಿದವರೆಲ್ಲ ತಗೊಳ್ಳಿ ಅಂತೇಳಿ ಸುಮ್ನಿರ್ತೀವಿ. ಈ ಸಲ ಅಲ್ಲೂ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇತ್ತು, ಹಾಗೇನೆ ಇನ್ನು ಹಣ್ಣು ಬಂದಿರ್ಲಿಲ್ವಲ್ಲ, ಹಾಗಾಗಿ ಇಲ್ಲಿಂದನೂ ಸ್ವಲ್ಪ ತಗೊಂಡ್ ಬಂದ್ವಿ ಸ್ನೇಹಿತರೆ. ನಂತರ ನೋಡಿ ಎಲ್ಲ ಈ ರೀತಿ ಕಾಣ್ತಾ ಇದೆ ಸ್ನೇಹಿತರೆ. ಎಲ್ಲ ಅಡಿಕೆ ಗಿಡ ಇಡೋದಕ್ಕೆ ಫುಲ್ ಅಷ್ಟಕ್ಕೂ ಎಲ್ಲದಕ್ಕೂ ರೆಡಿ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಈಗ ಯಾವಾಗ ಅಂದ್ರೆ, ಈಗ ಸ್ವಲ್ಪ ಬಿಸಿಲು ಕಡಿಮೆ ಆದ್ಮೇಲೆ ಶ್ರಾವಣಕ್ಕೆ ಇಡಬಹುದು ಸ್ನೇಹಿತರೆ. ನಮ್ಮ ಯಜಮಾನ್ರಿಗಂತೂ ಹೊಲ ನೋಡ್ಬಿಟ್ಟು ಖುಷಿ ಪಟ್ರು ಅಂದ್ರೆ ಅಷ್ಟಿಷ್ಟು ಖುಷಿ ಆಗ್ತಾ ಇಲ್ಲ ಸ್ನೇಹಿತರೆ ಅವರಿಗೆ. ನಿಜವಾಗ್ಲೂ ನಾನು ಫಸ್ಟ್ ದೇವಸ್ಥಾನಕ್ಕೆ ಏನ್ ಕರ್ಕೊಂಡು ಹೋಗಿದ್ನಲ್ಲ, ಅವತ್ತೂ ಅಷ್ಟೇ ಎಲ್ರನ್ನೂ ನೋಡಿ ಅಷ್ಟು ಖುಷಿ ಆಯ್ತು. ಹಾಗೇನೆ ಸ್ನೇಹಿತರೆ, ಅದಕ್ಕೇನೆ ಹೇಳುವಂಥದ್ದು,
ಹೇಳ್ತೀನಿ ಸ್ನೇಹಿತರೆ ಮುಂದೆ. ನಂತರ ಇದು ನೋಡಿ ಮೋಟ್ರ್ ಯಾವ ರೀತಿಯಾಗಿದೆ. ಇದು ಬಂದ್ಬಿಟ್ಟು ಬಾವಿ. ತುಂಬಾನೇ ನೀರಿದೆ ನೋಡಿ, ಫುಲ್ ಇದೆ ನೀರು. ಮಳೆಗಾಲದಲ್ಲಂತೂ ನೀರ್ ತುಂಬ ಹರಿತಾ ಇರುತ್ತೆ. ಹಾಗೇನೆ ಇಲ್ಲಿ ಮನೆ ಇದು ಮೋಟ್ರ್ ಎಲ್ಲ ಇಡೋದಕ್ಕೆ ಇದು ಇರುತ್ತಲ್ವಾ, ಚಿಕ್ಕದ್ ರೂಮ್, ಅದೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಬಿದ್ದೋಗಿ. ಯಾಕಂದ್ರೆ ನೀರ್ ತುಂಬಾ ಇರುತ್ತಲ್ವಾ, ಹಾಗಾಗಿ ಹಳೇದಲ್ವಾ, ಹಾಗಾಗಿ. ನಂತರ ಇನ್ನೊಂದೇನಂದ್ರ ಇಲ್ಲಿ ಬಂದ್ಬಿಟ್ಟು ಹಾವಿರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಅದಕ್ಕೂನು ಸ್ವಲ್ಪ ಭಯ ಬೈತಾ ಇರ್ತಾರೆ. ನಮಿಗೂ ಖಂಡಿತವಾಗ್ಲೂ ನೀರಂದ್ರೆ ಈ ತರ ಆಳ ಇದ್ದಾಗ ಒಂದ್ ಸೇಫ್ಟಿ ಇದು ಇಲ್ಲ ಅಂದಾಗ ಖಂಡಿತವಾಗ್ಲೂನು ಭಯ ಆಗೇ ಆಗುತ್ತೆ ಎಂತವ್ರಿಗುನು. ನಾವು ಸ್ವಲ್ಪ ಬರೋದಕ್ಕೆ ಇದು ಮಾಡ್ತಾ ಇರ್ತೀವಿ. ಮತ್ತೆ ಹಾವು ಬೇರೆ ಇರುತ್ತೆ, ಹುಲ್ಲು ಈ ತರ ಎಲ್ಲ ಇರುತ್ತಲ್ವಾ. ಇಲ್ಲೊಂದ್ ಕರ್ಬೇವಿನ ಗಿಡ ಈಗ ಸದ್ಯಕ್ಕಿದೆ. ಇದು ತುಂಬಾ ಕರ್ಬೇವಿನ ಗಿಡಗಳು ಎಷ್ಟೊಂದ್ ಇದ್ವು. ಹಾಗೇನೆ ನಿಂಬೆ ಹಣ್ಣಿನ ಗಿಡಗಳಿದ್ವು. ಎಲ್ಲದನ್ನ ತೆಗೆಸ್ಬಿಟ್ಟು ಪೂರ್ತಿಯಾಗಿ ಅಡಿಕೆ ಗಿಡ ಇಡೋದಕ್ಕೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗೇನೆ ನಮ್ಮ ಯಜಮಾನ್ರಿಗೆ ನೋಡಿ ಕೇಳ್ತಾ ಇದಾರೆ ಅವ್ರ ಮಾಮಗೆ, ಅದು ಹೇಗೆ ಇದು ಹೇಗೆ ಏನು ಅಂತ ಹೇಳಿ ಅವರೆಲ್ಲ ಮಾತಾಡ್ತಾ ಇದ್ರು ಹೀಗೇನೆ ಸ್ನೇಹಿತರೆ. ನಂತರ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಬಂದ್ವಿ. ಇದು ಬಂದ್ಬಿಟ್ಟು ಆ ನಮ್ಮ ಯಜಮಾನ್ರ ತಂಗಿ ಅವ್ರದ್ದು ಹೊಲ ಸ್ನೇಹಿತರೆ. ಅವರ ಅಪ್ಪಾಜಿಯ ಹಿಂದಿಂದ ಅಪ್ಪ ಅಮ್ಮನ ಇದರಿಂದ ಅವ್ರಿಗೆ ಬಂದಿರುವಂತದ್ದು ಇದು. ಈ ನೇರ್ಲೆ ಹಣ್ಣಿಂದ ಏನ್ ಕಾಣಿಸ್ತಾ ಇದೀವಲ್ಲ ಗಿಡ, ಇದು ಬಂದ್ಬಿಟ್ಟು ಈಗ 5 ವರ್ಷ ಆಯ್ತೇನೋ ಸ್ನೇಹಿತರೆ, 4-5 ವರ್ಷ ಆಗಿರ್ಬೇಕು. ಅವಾಗ ನಮ್ಮ ಯಜಮಾನ್ರು ಇಟ್ಟಿದಂತದ್ದು. ಅಂದ್ರೆ ನಮ್ಮ ಅಜ್ಜಿ ಅಂದ್ರೆ ಈಗ ನಮ್ಮ ಅತ್ತೆದ ಅಮ್ಮ ತೀರ್ಕೊಂಡಿದ್ರಲ್ಲ, ಅವಾಗ ಇಟ್ಟಿದಂತದ್ದು. ನಮ್ಮ ಯಜಮಾನ್ರ ಕೈಲಿ ಗಿಡ ಇಡ್ಸದ್ಬಿಟ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ಅನ್ನುವಂಥದ್ದು ಜಾಸ್ತಿ ನಂಬಿಕೆ ಎಲ್ರಿಗೂ ನಮ್ಮ ಮನೆಯಲ್ಲಿ ಸ್ನೇಹಿತರೆ. ಹಾಗಾಗಿ ಈ ಅಡಿಕೆ ಗಿಡ ಇಡೋ ದಿವಸನೂ ಅಷ್ಟೇನೆ ಫಸ್ಟ್ ಅವ್ರ ಕೈಲಿ ಗಿಡ ಇಡಿಸ್ಬೇಕನ್ನುವಂಥದ್ದು ಎಲ್ರ ಇದು ಆಸೆ ಆಗಿತ್ತು. ಅಮಾವಾಸ್ಯೆ ಇದ್ದಿದ್ರಿಂದ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇನೆ ಸ್ನೇಹಿತರೆ. ಯಾಕಂದ್ರೆ ಅಷ್ಟು ಚೆನ್ನಾಗ್ ಬರುತ್ತೆ, ಏಳಿಗೆ ಆಗುತ್ತೆ ಅನ್ನುವಂಥದ್ದು ಎಲ್ರ ಒಂದು ನಂಬಿಕೆ. ಹಾಗೇನೆ ಇಲ್ಲಿ ಮಲ್ಗೆ ಹೂವಿನ ಗಿಡ ಎಲ್ಲ ಇದೆ ಸ್ನೇಹಿತರೆ. ಇದು ನೆಲ್ಲಿಕಾಯಿ ಗಿಡ ಹಾಕಿದ್ರು. ನಾವು ಇಲ್ಲಿಂದ ತಗೊಂಡೋಗಿದ್ವಿ ಸ್ನೇಹಿತರೆ, ಗುಲ್ಬರ್ಗದಿಂದ. ನಾನು ಪಾಟ್ ಒಳಗಡೆ ಬೆಳೆಸಿದ್ದೆ, ಮತ್ತೆ ತುಂಬಾನೇ ಇದಾಗ್ಬಿಡುತ್ತೆ ಅಂತ ತಗೊಂಡೋಗಿದ್ವಿ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಮುಂದಿನ ವರ್ಷಕ್ಕೆ ಫಸಲು ಬಿಡುತ್ತೆ ಸ್ನೇಹಿತರೆ. ಹೋದಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಅಷ್ಟು ಚೆನ್ನಾಗಾಗಿದೆ, ನನಗಂತೂ ತುಂಬಾನೇ ಖುಷಿ ಆಯ್ತು. ಹಾಗೇನೆ ನಮ್ಮ ಯಜಮಾನ್ರಿಗಂತ ಗಿಡಗಳು ನೋಡಿದ್ರಲ್ವಾ, ಸಹಿತ ನಾನ್ ಇಟ್ಟಿದ್ದಂತ ಗಿಡ, ನಾನ್ ಇಟ್ಟಿದ್ ಗಿಡ ಅಂತ ಹೇಳಿ ಅವ್ರಿಗೆ ಅಷ್ಟು ಖುಷಿ ಪಡ್ತಾ ಇದ್ರು. ಹೌದು ಹೇಳ್ತಾ ಇದ್ದೆ, ನೀವ್ ಇಟ್ಟಿದಂತದೇ ಎಷ್ಟು ಚೆನ್ನಾಗಾಗಿದೆ ನೋಡಿ, ಅದಕ್ಕೆ ನಿಮ್ ಮೇಲೆ ಅಷ್ಟೊಂದು ನಂಬಿಕೆ ಎಲ್ರಿಗೂ. ನಿಮ್ ಕೈಲ್ ಗಿಡ ಈ ಕೆಲವೊಂದು ಇಲ್ಲೂ ಇದೆ ಅಲ್ಲ ಸ್ನೇಹಿತರೆ, ಇವೇ ಒಂದು ಗಿಡಗಳನ್ನು ಹಾಗೆ ಹೇಳ್ತಿರ್ತಾರೆ, ನಮ್ ರವಿ ಹಣ್ಣು ಹಾಕಿದ್ದು ನಮ್ ರವಿ ಹಣ್ಣನ್ ಕೈಲಿ ಹಾಕಿಸ್ಬೇಕು ಅಷ್ಟು ಚೆನ್ನಾಗ್ ಬರುತ್ತೆ ಅಂತ. ಇದೆಲ್ಲ ಮಾವಿನ ಗಿಡ. ನೇರ್ಲೆ ಹಣ್ಣಂತೂ ಈ ಗಿಡದ ತುಂಬಾ ಫುಲ್ ಆಗಿದೆ ಸ್ನೇಹಿತರೆ, ಅಷ್ಟು ನೇರ್ಲೆ ಹಣ್ಣಾಗಿದೆ. ಏನಂದ್ರೆ ಕಿತ್ಕೊಳ್ಬೇಕು, ತೆಕ್ಕೊಳ್ಳೋದಿಕ್ ಆಗೋದಿಲ್ಲ. ಹಾಗಾಗಿ ಮತ್ತೆ ಇಲ್ಲೂ ಸೈಡಲ್ಲೆಲ್ಲ ಮಾವಿನ ಗಿಡಗಳಿದೆ. ನಮ್ಮ ಯಜಮಾನ್ರು ಅದ್ರಲ್ಲೂ ಹೋಗಿ ಮಾವಿನಕಾಯಿ ಹೇಗ್ ಬಂದಿದಾವೆ ಅಂತ ಹೇಳಿ ಅಲ್ಲೂ ಒಂದ್ ತಗೊಂಡ್ ಬಂದ್ರು ಸ್ನೇಹಿತರೆ. ಮತ್ತೆ ಇನ್ನೊಂದ್ ಕಡೆ ಇದೆ, ಅದ್ರಲ್ಲೂ 2 ತಗೊಂಡ್ರು. ನೀವು ನೋಡ್ರಿ ಬೇಕಂದ್ ವಿಡಿಯೋದಲ್ಲಿ. ಅವ್ರಿಗೆ ಅಷ್ಟು ಖುಷಿ ಆಗಿದೆ ಅಂದ್ರೆ ಆ ಖುಷಿಗೆ ಹೇಳಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ, ಅಷ್ಟು ಇದು ಅವರು. ನೇರ್ಲೆ ಹಣ್ಣಂತೂ ತುಂಬಾನೇ ಹಿಡ್ದಿದೆ ಗಿಡ ತುಂಬಾ. ತಕೊಳ್ಳೋರು ಇಲ್ವಲ್ಲ, ತೆಗೆದು ಕೊಡೋರು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಹುಲ್ಲಿನ ಬಣ್ಮೆ ಎಲ್ಲದು ಹಾಕಿದ್ದಾರೆ ಸ್ನೇಹಿತರೆ. ಹಾಗೇನೆ ಎತ್ತುಗಳೆಲ್ಲ ಇಲ್ಲೇ ಕಟ್ಟುವಂಥದ್ದು. ಅಂದ್ರೆ ಅಗ್ಲೊತ್ತಿರುತ್ತೆ ನೋಡಿ ಮಾವಿನಕಾಯಿ ಈ ಮರದಲ್ಲಿ ಸ್ನೇಹಿತರೆ. ಇಲ್ಲಿ ಮುಂಚೆ ಇದು ಚಿಕ್ಕದಿತ್ತು ಸ್ನೇಹಿತರೆ, ಇಲ್ಲೇ ಒಂದು ದೇವ್ರಿಟ್ಟು ಪೂಜೆ ಮಾಡುವಂಥದ್ದು ಚಿಕ್ಕದ್ ಮರ ಇತ್ತು. ಇವಾಗ ಅದನ್ನು ಬಸ್ಲು ಬಿಡ್ತಾ ಇದೆ. ಅದೆಲ್ಲ ನೋಡ್ತಾ ಇದನ್ನೆಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ಸಪೋಟ ಹಣ್ಣಿನ ಗಿಡ, ಕಿತ್ಲೆ ಹಣ್ಣಿಂದು ಈ ತರ ಎಲ್ಲಾ ಗಿಡಗಳು ಇದ್ವು. ನಾವು ಅವರು ಸಿರುಗುಪ್ಪದಲ್ಲಿ ಇದ್ದಾಗ ತಗೊಂಡ್ ಬಂದ್ ಹಾಕಿದ್ದು ಅಂತ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ. ಹಾಗೇನೆ ನೋಡಿ ಎತ್ತುಗಳನ್ನು ಇಲ್ಲೇ ಇದಾವೆ ಸ್ನೇಹಿತರೆ, ನೋಡ್ತಾ ಇದ್ವು ನೋಡಿ. ಇಲ್ಲಿ ಬೇಡ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ, ಹೇಳಿದ್ರು ಕೇಳಲ್ಲ. ಮನೆ ಇಲ್ಲೇನೆ, ಹೊಲನು ಇಲ್ಲೇ ಸ್ನೇಹಿತರೆ. ಇಷ್ಟು ಒಂದು ಹೊಲ ಗ್ಯಾಪ್ ಇದೆ ಅಷ್ಟೇನೆ. ಒಂದು ಹೊಲ ದಾಟ್ಕೊಂಡ್ ಬಂದ್ರೆ ನೆಕ್ಸ್ಟ್ ಸಿಗುವಂತದೇ ಹೊಲ. ಹೇಳ್ತಾ ಇದೀನಿ ಬೇಡ ಅವೆಲ್ಲ, ಸುಮ್ನೆ ಬೇಡ ಅಂತ ಅಂದ್ರುನು ಕೇಳೋ ಹಾಗಿರ್ಲಿಲ್ಲ ಅವರು. ಅವ್ರಿಗೆ ಪ್ರೀತಿ ಇದಕ್ಕೆ ಅಂದ್ರೆ ಅವ್ರ ಖುಷಿಗೆ ನಾವು ಅಡ್ಡಿ ಪಡಿಸ್ಬಾರ್ದು. ಹಾಗಾಗಿ ಆಯ್ತು ಅಂತೇಳಿ ಅದ್ರಲ್ಲೂ 1-2 ಕಿತ್ಕೊಂಡ್ ಬಂದ್ವಿ. ಅವ್ರಿಗೆ ಏನಂದ್ರೆ ಸ್ನೇಹಿತರೆ, ನಾವ್ ತಿನ್ನೋದಕ್ಕಿಂತ ಬೇರೆಯವರಿಗೆ ಕೊಡ್ಬೇಕು. ಅವ್ರ ಖುಷಿಯಲ್ಲಿ ನಮ್ ಖುಷಿ ಕಾಣ್ಬೇಕು, ಆ ತರ ಅವರಿಗೆ. ಇದನ್ನ ನಮ್ ಫ್ರೆಂಡ್ಸಿಗೆ ಕೊಡ್ಬೇಕು, ಇದನ್ನ ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು ಹೇಳ್ತಾನೆ ಇರ್ತಾರೆ. ತಗೊಂಡ್ ಬರೋದೇ ಕಷ್ಟ ಸ್ವಲ್ಪ. ಆದ್ರೂನು ತಗೊಂಡ್ ಬಂದು ಕೊಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರ ಇದು ಬಂದ್ಬಿಟ್ಟು ನಮ್ಮ ತವ್ರ ಮನೆದು ಸ್ನೇಹಿತರೆ. ಈಗ ನನ್ ಮದ್ವಿಗ್ ಹೋಗಿದ್ನಲ್ಲ, ಅವತ್ತು ಹೋಗಿದ್ದಾಗ ವಿಡಿಯೋ ಮಾಡ್ಕೊಂಡಿದ್ದಂಥದ್ದು, ತಮ್ಮನ್ ಮದ್ವಿಗ್ ಹೋಗಿದ್ದಾಗ. ಇದನ್ನ ನನಗೂ ಅಷ್ಟೇನೆ, ಇದನ್ನ ನೋಡಿದಾಗ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸ್ನೇಹಿತರೆ. ಈಗ ಇಷ್ಟೋ ತನಕ ನಮ್ಮ ಯಜಮಾನ್ರದ್ದು ಹೇಳ್ದೆ, ಈಗ ನನ್ಗೆ ಅಷ್ಟು ಖುಷಿ ಅಂದ್ರೆ ಖುಷಿ ಸ್ನೇಹಿತರೆ.
ಯಾಕಂದ್ರೆ ಇದು ನಾನ್ ಚಿಕ್ಕಂದಿನಿಂದ ಆಡಿ ಬೆಳೆದ ಜಾಗ ಇದೆಲ್ಲ ಸ್ನೇಹಿತರೆ. ಇಲ್ಲೆಲ್ಲ ನನ್ಗೆ ಈ ನಮ್ಮ ಊರಿಂದ ಏನ್ ಗುಡ್ಡ ನೋಡ್ತಾ ಇದ್ಬಿಟ್ರೆ ನನ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಸ್ನೇಹಿತರೆ, ಏನೋ ಗೊತ್ತಿಲ್ಲ, ಅದು ಅಷ್ಟು ಖುಷಿ ಆಗ್ತಾ ಇರುತ್ತೆ ನನಗೆ. ಹಾಗೇನೆ ಮಳೆನೂ ಬಂದಿಲ್ಲಲ್ಲ, ವಿಪರೀತ ಬಿಸಿಲು ಹೀಗಿದೆ. ಹಾಗೇನೆ ಈ ಸಲನು ಮಾವಿನಕಾಯ್ದೆಲ್ಲ ಫಸಲು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೂನು ಸ್ವಲ್ಪ ಮಾವಿನ ಹಣ್ಣೆಲ್ಲ ಆಗಿತ್ತು, ತಗೊಂಡ್ ಬಂದಿದ್ವಿ ಸ್ನೇಹಿತರೆ. ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಇತ್ತು, ತಗೊಂಡ್ ಬರ್ಬೇಕಿತ್ತು. ನಮ್ಮ ಹೇಳ್ತಾ ಇದ್ರು ಇವಾಗ ಹೊಲಕ್ಕೆಲ್ಲ ಹೋಗೋದಿಕ್ ಆಗಲ್ಲ, ಹುಷಾರಿಲ್ಲಲ್ಲ, ಹಾಗಾಗಿ ಯಾರ ಕಿತ್ಕೊಂಡ್ ಹೋಗಿದಾರ ಕಣಮ್ಮ ಎಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಇರ್ಲಿ ಬಿಡಮ್ಮ ಪರವಾಗಿಲ್ಲ ಸಾಕ್ ಅನ್ಕೊಂಡ್ ಇದು ಮಾಡಿದ್ವಿ. ಇನ್ನು ಏನಂದ್ರೆ ಸ್ನೇಹಿತರ, ಮಾರ್ಬೋದು, ಆದ್ರೆ ನಾವ್ ತಗೊಂಡ್ ಬಂದ್ ತಿನ್ಬೇಕಾದ್ರೆ ಎಷ್ಟ್ ಕಷ್ಟ ಇರುತ್ತಲ್ಲ ಸ್ನೇಹಿತರೆ. ಹಾಗಾಗಿ ಪ್ರತಿ ವರ್ಷನೂ ಮಾರದೇ ಇಲ್ಲ ಸ್ನೇಹಿತರೆ. ನಮ್ಮಮ್ಮ ಏನಂದ್ರೆ ನನ್ ಮಕ್ಳು, ನನ್ನ ಅಳಿಯ, ನನ್ನ ಮೊಮ್ಮಕ್ಳುಗಳು ತಿನ್ಬಿಟ್ಟು ಖುಷಿ ಆಗ್ಲಿ, ಅವ್ರು ಕೊಡೋದು 1,000 2,000 ರೂಪಾಯಿ ದುಡ್ಡಿಗೆ ನಾವ್ ಇದನ್ ಮಾಡ್ಕೊಂಡೋದ್ರೆ ನಾವ್ ತಂದ್ ತಿನ್ನುವಾಗ ಎಷ್ಟ್ ಇದಾಗುತ್ತೆ, ಈ ತರ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಆ ನೋಡಿ ಇಲ್ಲಿ ಒಂದು ಗಿಡ ಹಾಕಿರುವಂತದ್ದು ಹೂವಿನ ಗಿಡ, ಇದು ಪೇಪರ್ ಹೂವಿನ ಗಿಡ ಅಂತ ಕರಿತೀವಿ ನಾವು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಸ್ನೇಹಿತರೆ. ಹಾಗೇನೆ ಹೊಲಕ್ ಹೋಗ್ತಾ ಇದ್ರೆ ಸ್ನೇಹಿತರೆ, ಸ್ವಲ್ಪ ಮಳೆನೂ ಬಂದಿತ್ತು ಅವತ್ತಿನ ದಿನ. ಎಷ್ಟು ಖುಷಿ ಅನ್ನಿಸ್ತಾ ಇತ್ತು, ಒಂದು ತಂಪಾದ ವಾತಾವರಣ ಸ್ನೇಹಿತರೆ. ಅದು ಹೇಳದಿಕ್ ಆಗೋದಿಲ್ಲ, ಅನುಭವಿಸ್ಬೋದು ಅಷ್ಟೇನೆ. ಇದ್ರಲ್ಲೂ ಮಾವಿನಕಾಯಿ ಚಿಕ್ಕಪ್ಪರಲ್ಲೆಲ್ಲ ಆಗಿದೆ ಸ್ನೇಹಿತರೆ, ಅವ್ರಲ್ಲೂ ನಮ್ಮದ್ರಲ್ಲೂ ಆಗಿದೆ. ಏನಂದ್ರೆ ಈಗ ಅವ್ರಲ್ಲಾಗಿದ್ದಾಗ ಅವ್ರು ತಗೊಂಡ್ ಹೋಗ್ತಿರ್ತಾರೆ, ನಮ್ಮದ್ರಲ್ಲಾಗಿರುವಂತದ್ ನಾವು ತಗೊಂಡ್ ಬರ್ತಾ ಇರ್ತೀವಿ. ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ನಮ್ಮ ಇದ್ರಲ್ಲಿ ನೋಡಿ ಇನ್ನ ಬಂದೇ ಇರ್ಲಿಲ್ಲ ಈ ಸಲ, ನಾವು ಲೇಟ್ ಮಾಡಿ ಬಂದಿರೋದು ಹಣ್ಣಿಗೆ ಅಂತಾನೆ ಹೇಳ್ಬೋದು. ಹೋದ್ ವರ್ಷ ಎಲ್ಲ ಬೇಗನೆ ಚೆನ್ನಾಗ್ ಬಂದಿತ್ತು ನೋಡಿ, ಇನ್ನ ಇದು ತುಂಬಾ ದಿನ ಬೇಕು. ಹಾಗೇನೆ ಮಳೆ ಇದು ಆನೆಕಲ್ಲೆಲ್ಲ ಬಿದ್ದಿದ್ಯಲ್ವಾ, ಹಾಗಾಗಿ ಸ್ವಲ್ಪ ಹಣ್ಣುನು ಕೆಡೋ ಚಾನ್ಸಸ್ ಇದೆ ಈ ಸಲ ಅಂತ ಹೇಳ್ತಾ ಇದ್ರು. ನಾನ್ ಸ್ವಲ್ಪ ಉಪ್ಪಿನಕಾಯಿ ಹಾಕೋದಿಕ್ಕೆ ಎಲ್ಲ ತಗೊಂಡು ಬಂದ್ವಿ, ಸ್ವಲ್ಪನೇ ತಗೊಂಡ್ ಬಂದ್ವಿ ಸ್ನೇಹಿತರೆ. ಯಾಕಂದ್ರೆ ಹಣ್ಣಿಗೆ ಬಂದಿಲ್ಲ ಸುಮ್ನೆ ವೇಸ್ಟ್ ಆಗ್ಬಿಡ್ತೀವಿ. ಕಲ್ಲರ್ ಬಂದ್ಬಿಟ್ಟು ಪಿಂಕ್ ಕಲರ್ ಬರ್ಬೇಕು, ಅವಾಗ್ಲೇನೆ ಹಣ್ಣಿಗೆ ಬಂದಿದೆ ಅಂತ ಅರ್ಥ. ಇದೆಲ್ಲ ನೋಡಿದಾಗ ತುಂಬಾನೇ ಖುಷಿ ಅನ್ನಿಸ್ತಿತ್ತು. ನಮ್ ದೊಡ್ಡ ಮಗ ಬಂದಿದ್ದ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದ ಸ್ನೇಹಿತರೆ. ಈ ಚಿಕ್ಕವನ್ಗೆಲ್ಲ ಆ ತರದೆಲ್ಲ ಇದು ಇಲ್ಲ ಅವ್ನ್ಗೇನಿದ್ರು. ಹಾಗೇನೆ ನೋಡಿ ಎಲ್ಲ ತಿನ್ಬಿಟ್ಟು ಹಾಕಿದೆ, ಗಿಣಿಗಳು ಯಾವ ತರ ಅಕ್ಕಿ ಪಕ್ಷಿಗಳೆಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಂದ್ ಸ್ವಲ್ಪನೂ ಇದು ಬಿಟ್ಟಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ತಿಂದಿದಾವೆ. ಆ ಇಲ್ಲೆಲ್ಲ ನೋಡಿ ಕೆಲವೊಂದು ಉದುರಿಸಿದಾವೆ ಕೆಳಗಡೆ. ಈ ರೀತಿಯಾಗಿರುತ್ತೆ. ಕೆಲವೊಂದ್ಸಲ ಕಾಡಂದಿಗಳೆಲ್ಲ ಬಂತು ಅಂದ್ರೆ ಕೆಳಗಡೆನೆ ಇದೆಯಲ್ವಾ, ಎಲ್ಲಾನು ತಿಂದು ಎಲ್ಲ ಇದನ್ ಮಾಡಿ ಹಾಕ್ಬಿಡುತ್ತೆ ಸ್ನೇಹಿತರೆ. ಏನು ಮಾಡೋದಿಕ್ ಆಗೋದಿಲ್ಲ, ಮತ್ತೆ ನಾವೇ ಇದನ್ ಮಾಡ್ಕೊಂತ ಹೋದ್ರೆ ಪಾಪ ಅವಕ್ಕೆ ಎಲ್ಲಿಂದ ಆಹಾರ ಸಿಗ್ಬೇಕಲ್ಲ. ನೋಡಿ ಇಲ್ಲೂ ಅಷ್ಟೇನೆ ಎಲ್ಲ ಹೀಗೆ ಮಾಡಿದೆ ಸ್ನೇಹಿತರೆ. ಆದ್ರೂ ಒಟ್ಟಾರೆಯಾಗಿ ಒಂಥರ ತುಂಬಾನೇ ಖುಷಿ ಅನ್ಸುತ್ತಂತಾನೆ ಹೇಳ್ಬೋದು. ಎಲ್ರಿಗೂ ಅಷ್ಟೇನೆ, ಅವ್ರು ಇಷ್ಟೇ ಕೋಟಿ ಕೋಟಿ ಸಂಪಾದನೆ ಮಾಡಿರ್ಲಿ ಸ್ನೇಹಿತರೆ, ಅವರು ಹುಟ್ಟಿದ್ ಬೆಳೆದಂತ ಊರು ಅಂದಾಗ ಖಂಡಿತವಾಗ್ಲೂ ಎಲ್ರಿಗೂ ಒಂದ್ ಬೇರೆದೇ ಒಂದು ಖುಷಿ, ಅಭಿಮಾನ, ಗೌರವ ಖಂಡಿತವಾಗ್ಲೂನು ಇದ್ದೇ ಇರುತ್ತೆ ಸ್ನೇಹಿತರೆ. ಅಂದ್ರೆ ಅಲ್ಲಿರೋಂಥವ್ರಿಗೆ ಸ್ವಲ್ಪ ನಮ್ಮೂರಲ್ಲ ಅಂದ್ರೆ ಅದೇ ನಾವು ಬೇರೆ ನಮ್ಮ ಹುಟ್ಟಿ ಬೆಳೆದಂತ ಊರ್ ಬಿಟ್ಟು ಬಂದು ನಾವು ಬೇರೆ ಊರಲ್ಲಿ ಇದೀವಿ ಅಂತ ಅಂದಾಗ ಸ್ನೇಹಿತರೆ ತುಂಬಾನೇ ಮಿಸ್ ಮಾಡ್ಕೊಳ್ತಿರ್ತೀವಿ. ಖಂಡಿತವಾಗ್ಲೂನು ಒಂದು ಅದು ಆ, ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಅಷ್ಟು ಇದು ಇರುತ್ತೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಈಗ ನಮಗೆ ಅಂದ್ರೆ ನಾವ್ ಇಷ್ಟು ದೂರ ಇರೋದ್ರಿಂದ ನಮಗೀಗ ನಮ್ ಹೊಲ ಮನೆ ಅಂದಿದ ತಕ್ಷಣ ನಾವು ಓಡ್ತಾ ಇರ್ತೀವಿ. ಯಾಕಂದ್ರೆ ನೋಡ್ಬೇಕಪ್ಪ, ಮಾಡ್ಬೇಕು, ಹೇಗಿದೆಯಲ್ವಾ, ಎಷ್ಟು ದಿನ ಆಯ್ತು ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಎಲ್ರಿಗೂನು ಅಷ್ಟೇನೆ ಸ್ನೇಹಿತರೆ. ಅವ್ರ ಊರು ಅಂದಾಗ ನಂತರ ಇದು ಬಂದ್ಬಿಟ್ಟು ಇದ್ರಲ್ಲೂ ಅಷ್ಟೇನೆ ಮೈಸೂರು ಗುಂಡ ತುಂಬಾನೇ ಕಾಯಿ ಬಿಡೋದು ಸ್ನೇಹಿತರೆ. ದಪ್ಪ ಒಳ್ಳೆ ಸಖತ್ ಕಂಡನೇ ಇರುತ್ತೆ, ಅದ್ರಲ್ಲಿ ವಾಟೆ ಬಂದ್ಬಿಟ್ಟು ಚಿಕ್ಕದು, ಆ ಕಂಡ ಜಾಸ್ತಿ ಇರುತ್ತೆ. ಹಾಗೇನೆ ಇದ್ರಲ್ಲಿ ಬಂದಿದೆ ನೋಡಿ, ಇದ್ರಲ್ಲೆಲ್ಲ ಸ್ವಲ್ಪ ಕಲರ್ ಬಂದಿದೆ. ಇವನ್ನೆಲ್ಲ ಸ್ವಲ್ಪ ತಗೊಂಡ್ ಬಂದ್ವಿ. ಕಲರ್ ಬಂದಿರೋದು ಹಣ್ಣಿಗೆ ಬಂದಿರೋಂಥದ್ದು ಸ್ನೇಹಿತರೆ. ಇದ್ರಲ್ಲೂ ಅಷ್ಟೇನೆ ಚೆನ್ನಾಗಿ ಎಷ್ಟೊಂದ್ ಚೆನ್ನಾಗ್ ಬಿಟ್ಟಿದೆ ನೋಡಿ. ಗಿಡ ಬಂದ್ಬಿಟ್ಟು ಚಿಕ್ಕದು. ಹಾಗೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ಈ ಹೊಲ ಗೇಯಿಸುವಾಗ ಟ್ಯಾಕ್ಟ್ರಿ ಎಲ್ಲ ಹೊಡಿತಿರ್ತಾರಲ್ಲ, ಅದು ಟರ್ನ್ ಆಗ್ಬೇಕಾದ್ರೆ ಆ ಕೆಲವೊಂದ್ಸಲ ಕೊಂಬೆಗಳೆಲ್ಲ ಮುರಿದಿರುತ್ತೆ. ಈ ರೀತಿಯಾಗಿರುತ್ತೆ, ಏನು ಮಾಡೋದಿಕ್ಕಾಗಲ್ಲ. ನೋಡಿ ಇದು ಮೈಸೂರು ಗುಂಡ ಸ್ನೇಹಿತರೆ. ಇದನ್ನು ಬಂದ್ಬಿಟ್ಟು ಯಾಕೋ ಚಿಕ್ಕದಾಗ್ಬಿಟ್ಟಿದೆ ಹಣ್ಣು. ಒಂದೊಂದು ಎಷ್ಟು ದಪ್ಪ ಬಿಟ್ಟಿರುತ್ತೆ ಅಂದ್ರೆ ಅಷ್ಟು ಚಂದ ಇರುತ್ತೆ ಸ್ನೇಹಿತರೆ ಇದು ಹಣ್ಣು ಬಂದ್ಬಿಟ್ಟು.
ಆ ನಂತರ ಈ ಮರದಲ್ಲಿ ನೋಡಿ ಇದು ಬರೋದು ಲಾಸ್ಟಿಗೆ. ಎಲ್ಲ ಮಾವಿನ ಹಣ್ಣಿನ ಸೀಸನ್ ಇನ್ನೇನ್ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ಬರುವಂಥದ್ದು. ಅಲ್ಲಿವರ್ಗುನು ಇದ್ರೆ ನಮ್ಮ ಅದೃಷ್ಟ ಇರ್ತವೆ ಸ್ನೇಹಿತರೆ. ಆದ್ರೆ ಕೆಲವೊಂದ್ಸಲ ಈಗ ಆ ಇರಲ್ವಲ್ಲ, ಹಾಗಾಗಿ ಕಿತ್ಕೊಂಡು ಹೋಗ್ತಾರೆ. ಏನು ಮಾಡೋದಿಕ್ಕಾಗಲ್ಲ ಸ್ನೇಹಿತರೆ. ಆ ಮತ್ತೆ ಹಂದಿ ಏನಾದ್ರೂ ಬಂದು ಅಂದ್ರೆ ಅವನು ಎಲ್ಲ ಕಿತ್ತಾಕಿದನ್ ಮಾಡ್ತವೆ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಆ ಗೊಂಚಲು ಗೊಂಚಲು ನೋಡ್ತಾ ಇದ್ರೇನೆ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ. ಚೆನ್ನಾಗಿ ಹಿಡ್ದಿದೆ ಸ್ನೇಹಿತರೆ. ಇದ್ರಲ್ಲಿ ಬಂದ್ಬಿಟ್ಟು ನೋಡಿ ಎಷ್ಟು ಚಂದ ಇದೆ ಅಲ್ಲ ಸ್ನೇಹಿತರೆ. ಖುಷಿ. ನಮ್ಮ ಯಜಮಾನ್ರು ಆಲ್ರೆಡಿ ನಾನು ಬರೋಷ್ಟ್ರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹೋಗ್ ಬಂದಿದಾರೆ. ನಾನಿನ್ನ ಆಮೇಲೆ ಹೋಗೋಣ ಅಂತ ಇದ್ರೆ ಅವ್ರಿಗೆಲ್ಲ ಹೋಗ್ ಬಂದ್ಬಿಟ್ಟೆ ಇಲ್ಲಿದು ಅಲ್ಲಿ ಅಷ್ಟೊಂದ್ ಬಿಟ್ಟಿದೆ, ಇಲ್ಲಿ ಇಷ್ಟು ಕಾಯಿ ಆಗಿದೆ ಅಂತ ಹೇಳ್ತಾ ಇದ್ರು. ಆ ಒಟ್ಟಾರೆಯಾಗಿ ಅವರಿಗೆ ಖುಷಿ ಆಯ್ತಲ್ಲ ಸ್ನೇಹಿತರೆ. ಹಾಗಾಗಿ ನಮಿಗೂನು ಖುಷಿನೇ. ನೆಕ್ಸ್ಟ್ ಇನ್ನೊಂದ್ 6 ತಿಂಗಳು ವರ್ಷಕ್ಕೆ ಬರೋವರ್ಗುನು ಆ ತರ ಇರುತ್ತೆ. ನಂತರ ಇಲ್ಲಿ ಎಲ್ಲಾ ತೆಂಗಿನ ಗಿಡಗಳು ನೀರಿಂದು ತುಂಬಾನೇ ಇದು ಇರೋದ್ರಿಂದ ಚೆನ್ನಾಗಿದೆ ಸ್ನೇಹಿತರೆ. ಮಳೆ ಬಂದಿತ್ತಂದ್ರೆ ಚೆನ್ನಾಗ್ ಆಗ್ತಾ ಇತ್ತು. ಮೇಲ್ಗಡೆ 2 ಇದ್ರಲ್ಲಿ ಮಾತ್ರ ಚೆನ್ನಾಗಿದೆ. ಇನ್ನ ಕೆಳಗಡೆ ಒಂದಿದ್ರಲ್ಲಿ, ಯಾಕಂದ್ರೆ ಇದು ಗುಡ್ಡದಿದಲ್ವಾ, ಮಳೆ ಹೆಚ್ಚಿಗೆ ಬಂದಾಗ ಜೋಪತ್ತು ಬಿಡುತ್ತಲ್ಲ, ಹಾಗಾಗಿ ಕೆಳಗುಳ್ದಿದ್ರಲ್ಲಿ ಹೋಗ್ತಾನೆ ಇರ್ತವೆ ಗಿಡಗಳು. ಮೇಲ್ಗಡೆ 2 ಇದ್ರಲ್ಲಿ ಮಾತ್ರ ಜಜ್ಜು ಕಲ್ಲಿಂದಿದಲ್ಲ, ಚೆನ್ನಾಗಿದೆ ಗಿಡಗಳು, ತೆಂಗಿನ ಗಿಡಗಳು. ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ. ಅದು ಸ್ವಲ್ಪನೇ ಇರ್ಲಿ, ಜಾಸ್ತಿ ಇರ್ಲಿ, ಸ್ವಲ್ಪ ಇರ್ಲಿ, ನಮ್ಮ ಇದು ಅನ್ನುವಂಥದ್ದು ಒಂದು ಅಭಿಮಾನ ಇರುತ್ತಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ರಿಗೂ ಒಂದು ವಿಶೇಷವಾದ ಖುಷಿ, ಸಂತೋಷ ಖಂಡಿತವಾಗ್ಲೂ ಎಲ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಮೇಲ್ ಬಂದೇ ಬರ್ತೀನಿ ಇಲ್ಲಿವರ್ಗುನು. ಫುಲ್ ಎಲ್ಲ ನೋಡ್ಬೇಕು ನನಗೆ ಬಂದಾಗ. ಇದೆಲ್ಲದ ನೋಡ್ತಾ ಇದ್ದೆ. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಗಿಡ ಸ್ನೇಹಿತರೆ, ನಾವು ಪೂಜೆ ಮಾಡ್ತಾ ಇದ್ದಂಥದ್ದು ಇಲ್ಲಿದೆ ಗಿಡ ಬಂದ್ಬಿಟ್ಟು. ಇದು ಸ್ನೇಹಿತರೆ, ಇಲ್ಲಿ ಗಿಡನೇ, ಇದು ಮರ ಇತ್ತಲ್ವಾ, ಬೇಟೆ ಗಿಡ ಒಣಗೋಗ್ಬಿಟ್ಟಿತ್ತು. ನಾವ್ ಏನೇ ಹೊಲ್ದಲ್ಲಿ ಫಸ್ಲು ಬೆಳೆದಾಗ ಫಸ್ಟು ಇಲ್ಲಿ ದೇವ್ರು ಮಾಡಿ, ಅಂದ್ರೆ ಎಲ್ಲ ಪೂಜೆ ಎಲ್ಲ ಕೋಳಿ ಎಲ್ಲ ಕೊಯ್ದ್ಬಿಟ್ಟು ಪೂಜೆ ಮಾಡಿ, ಇಲ್ಲೇ ನಮ್ಮ ತಾತ ಇರೋವರ್ಗುನು ಅಡಿಗೆ ಎಲ್ಲ ಇಲ್ಲೇ ಮಾಡ್ಬಿಟ್ಟೆ ನಾವು ಊಟ ಮಾಡ್ತಾ ಇದ್ದಿದ್ದಂಥದ್ದು. ನಾನು ಇದನ್ನ ಎಷ್ಟೋ ಸಲ ಹೇಳ್ಬಿಟ್ಟಿದೀನಿ. ಕೆಲವರು ಕೇಳಿದ್ದವ್ರಿಗೆ ಎಷ್ಟ್ ಸಲ ಹೇಳ್ತಿ ಸವಿತಾ, ಅದನ್ನೇ ಹೇಳಿ ಹೇಳಿ ಅಂತೇಳಿ ನಮಿಗೂ ಬೋರ್ ಆಗುತ್ತೆ ಅನ್ಕೊಳ್ಬೋದು. ಯಾಕಂದ್ರೆ ತುಂಬಾನೇ ಅದು ನಾವ್ ಅನುಭವಿಸಿರ್ತೀವಲ್ಲ ಸ್ನೇಹಿತರೆ, ಹಾಗಾಗಿ ಹೇಳ್ಬೇಕು ಅನ್ನಿಸ್ತಾ ಇರುತ್ತೆ. ಇವಾಗ ಚೆನ್ನಾಗ್ ಮರ ಆಗಿದೆ.